ಮುನ್ನೆಲೆಗೆ ಬಂದ ಪಂಚಮಸಾಲಿ ಮೀಸಲಾತಿ ಹೋರಾಟ 8 ಸುತ್ತಿನ ಹೋರಾಟಕ್ಕೆ ಜಯಮೃತ್ಯುಂಜಯ ಸ್ವಾಮೀಜಿ ಸಜ್ಜು. ಶ್ರಾವಣ ಮಾಸದ ಇಷ್ಟಲಿಂಗದ ಹೆಸರಿನಲ್ಲಿ ಹೋರಾಟಕ್ಕೆ ಚಾಲನೆ. ಜಯಮೃತ್ಯುಂಜಯ ಶ್ರೀ ಕೂಡಲ ಸಂಗಮ ಪೀಠದ ಉಚ್ಚಾಟಿತ ಪೀಠಾಧ್ಯಕ್ಷ. ಈಗಾಗಲೇ 8ನೇ ಹಂತದ ಚಳುವಳಿಯನ್ನು ಆರಂಭಿಸಲಾಗಿದೆ. ರಾಯಭಾಗ, ಮುಧೋಳ, ದೇವರ ಹಿಪ್ಪರಿಗೆಯಿಂದ ಪ್ರಾರಂಭಿಸಲಾಗಿದೆ. ಮುಂದೆ ಎಲ್ಲ ಮುಖಂಡರು ಸೇರಿ ಹೋರಾಟದ ರೂಪುರೇಷೆ ನಿರ್ಣಯ. ಬಾಗಲಕೋಟೆಯಲ್ಲಿ ಬಸವ ಜಯಮೃತ್ಯುಂಜಯ ಸ್ವಾಮೀಜಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಮೀಸಲಾತಿಯ ಚಳವಳಿ 8ನೇ ಹಂತದ ಹೋರಾಟವನ್ನು ರಾಯಬಾಗ್, ಕುತ್ಗೋಳ್ ಮತ್ತು ದೇವರಿಪುರಿಯಿಂದ ಶುರು ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ಜನರಲ್ಲಿ ಧಾರ್ಮಿಕ ಸಂಸ್ಕಾರ ಮತ್ತು ಸಂಘಟನೆ ಮಾಡುವ ಉದ್ದೇಶಕ್ಕೋಸ್ಕರವಾಗಿ ಬಲವರ್ಧನೆಗಾಗಿ, ಸದೃಢತೆಗಾಗಿ ನಿನ್ನೆಯಿಂದ ಅಂದರೆ ಆಗಸ್ಟ್ 22ನೇ ತಾರೀಕಿಂದ ರಾಜ್ಯದ ಎಲ್ಲ ತಾಲೂಕು ಮತ್ತು ಎಲ್ಲ ಜಿಲ್ಲೆಯ ಕೇಂದ್ರಗಳಲ್ಲಿ ಮನೆ ಮನದಲ್ಲಿ ಕೂಡಲ ಸಂಗಮ ಎನ್ನುವಂಥ ಇಷ್ಟಲಿಂಗ ಪೂಜಾ ಕಾರ್ಯಕ್ರಮದ ಹೆಸರಿನಲ್ಲಿ ಸಮಾಜವನ್ನು ಜಾಗೃತಿಗೊಳಿಸಿ ಒಟ್ಟಾರೆ ಮೀಸಲಾತಿ ಹೋರಾಟವನ್ನು ಈ ಒಂದು ಶ್ರಾವಣ ಮಾಸದಲ್ಲಿ ಈ ರಾಜ್ಯದ ಎಲ್ಲ ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಜನರಲ್ಲಿ ಸಂಸ್ಕಾರ ಮತ್ತು ಸಂಘಟನೆಯನ್ನು ಮಾಡುವ ದೃಷ್ಟಿಯಿಂದ ಆರಂಭಿಸಲಾಗುತ್ತದೆ. ಆ ಹಿನ್ನೆಲೆ ಒಳಗೆ ಬರುವಂಥ ದಿನದಲ್ಲಿ ನಮ್ಮೆಲ್ಲ ಸಮಾಜ ಬಾಂಧವರು ಕೂತ್ಕೊಂಡು ಯಥಾ ಪ್ರಕಾರವಾಗಿ ಹೋರಾಟ ರೂಪುರೇಷೆಯನ್ನು ನಿರ್ಣಯಿಸಲಾಗುತ್ತದೆ. ಈ ಹಿನ್ನೆಲೆ ಒಳಗೆ ಈ ರಾಜ್ಯಾದ್ಯಂತ ಸ್ವಲ್ಪ ಬರಗಾಲ ಆವರಿಸಿದ್ದರಿಂದ ರೈತಾಪಿಗಳ ತೊಂದರೆಗಿದೆ. ಆ ದೃಷ್ಟಿಯಿಂದ ಕರ್ನಾಟಕ ಸರ್ಕಾರ ಇಡೀ ಕರ್ನಾಟಕವನ್ನು ಬರಗಾಲ ರಾಜ್ಯ ಅಂತ ಮಾಡಿ ರೈತರಿಗೆ ಪರಿಹಾರ ಮತ್ತು ಇಡೀ ರೈತರ ಸಾಲ ಮನ್ನಾ ಮಾಡುವಂಥ ಒಂದು ಗಟ್ಟಿ ಕ್ರಮ ತೆಗೆದುಕೊಳ್ಳಿ ಅಂತ ಈ ಸಂದರ್ಭದಲ್ಲಿ